ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. 2ನೇ ಅರಸುಗಳು 2ನೇ ಅಧ್ಯಾಯ 19ನೇ ವಚನ ಓದಿಕೊಳ್ಳೋಣ. ಯೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದನು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಅವರು ಅದನ್ನು ತಂದುಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಈ ನೀರಿನಿಂದ ಮರಣವೂ ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ನೋಡಿ ಪ್ರಿಯರೇ, ಯೆರಿಕೋವಿನ ಜನರು ಎಲೀಷನ ಹತ್ತಿರ ಬಂದು, ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನ ಅವರಿಗೆ, ಒಂದು ಹೊಸ ಮಡಿಕೆಯನ್ನು ತಂದು ಉಪ್ಪು ಹಾಕಿ ಅದನ್ನು ತಂದುಕೊಡಿರಿ ಅಂದನು. ಆಗ ಅವರು ತಂದುಕೊಟ್ಟರು. ಎಲೀಷನು ಪರಿಶುದ್ಧಾತ್ಮ ಎಂಬ ಪ್ರಾರ್ಥನೆ ಎಂಬ ಉಪ್ಪಿನಿಂದ ಪ್ರಾರ್ಥನೆ ಮಾಡಿ ಆ ನೀರಿನ ಬುಗ್ಗೆಗೆ ಉಪ್ಪು ಹಾಕಿದನು. ಆಗ ಆ ನೀರಿನಲ್ಲಿರುವ ಎಲ್ಲ ಕಲ್ಮಶವು ದೋಷವೆಲ್ಲವೂ ಹೋಗಿ ನೀರು ಶುದ್ಧಿಯಾಯಿತು. ಎಲೀಷನು ಪರಿಶುದ್ಧಾತ್ಮದ ಬಲದಿಂದ ಪ್ರಾರ್ಥನೆ ಮಾಡಿ ಉಪ್ಪು ಹಾಕಿದಾಗ ನೀರೆಲ್ಲವೂ ಶುದ್ಧಿಯಾಯಿತು. ಅಂದಿನಿಂದ ಇಂದಿನವರೆಗೂ ಆ ನೀರು ಶುದ್ಧವಾಗಿ ಇರುತ್ತದೆ. ಪ್ರಿಯರೇ, ನೋಡಿ ಪ್ರಿಯರೇ, ನಾವು ಕೂಡ ನಮ್ಮ ಹೃದಯದಲ್ಲಿರುವ ಎಲ್ಲ ಪಾಪಗಳು, ಶಾಪಗಳು, ದೋಷಗಳು, ಕಲ್ಮಶಗಳು ಬಿಡುಗಡೆ ಆಗಬೇಕಾದರೆ, ಪರಿಹರಿಸಿಕೊಳ್ಳಬೇಕಾದರೆ ಪ್ರತಿದಿನವೂ ನಾವು ಪರಿಶುದ್ಧಾತ್ಮನ ಉಪ್ಪೆಂಬ ಪ್ರಾರ್ಥನೆಯಲ್ಲಿ ನಾವು ಇರಬೇಕು. ಪ್ರತಿದಿನ ನಮ್ಮಲ್ಲಿ ಯಾವ ತಪ್ಪು ಇದೆಯೋ, ಯಾವ ದೋಷವಿದೆಯೋ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ಪರಿಶುದ್ಧಾತ್ಮನ ಬಲದಿಂದ ನಾವು ನಮ್ಮನ್ನು ಪ್ರತಿದಿನವೂ ತೊಳೆದುಕೊಳ್ಳಬೇಕು. ಆಗ ಎಲ್ಲ ಪಾಪಗಳು, ಶಾಪಗಳು, ದೋಷಗಳು ಪರಿಹಾರವಾಗುತ್ತದೆ. ಪ್ರಿಯರೇ, ದಾವೀದನು ಹೀಗೆ ಹೇಳುತ್ತಿದ್ದಾನೆ. ಕೀರ್ತನೆ 51:2 ನೋಡಿಕೊಳ್ಳೋಣ. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಅದೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನೋಡಿ ಪ್ರಿಯರೇ, ದಾವೀದನು ಹೀಗೆ ಹೇಳುತ್ತಿದ್ದಾನೆ. ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಹೌದು ಪ್ರಿಯರೇ, ಪ್ರತಿದಿನವೂ ನಮ್ಮನ್ನು ನಾವು ಪರಿಶುದ್ಧಾತ್ಮನ ಬಲದಿಂದ ನಮ್ಮನ್ನು ನಾವು ತೊಳೆದುಕೊಳ್ಳಬೇಕು. ಪ್ರತಿದಿನವೂ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮಲ್ಲಿ ಯಾವ ತಪ್ಪು ಇದೆಯೋ, ಯಾವ ಪಾಪವಿದೆಯೋ ಎಂದು ನಾವು ಪ್ರಾರ್ಥಿಸುವಾಗ, ಪರಿಶುದ್ಧಾತ್ಮನ ಪ್ರಾರ್ಥನೆ ಎಂಬ ಉಪ್ಪು ನಮ್ಮಲ್ಲಿರುವಾಗ ನಾವು ದಿನವೂ ಶುದ್ಧಿಯಾಗುತ್ತೇವೆ. ಪ್ರಿಯರೇ, ಆದುದರಿಂದ ಪ್ರತಿಯೊಬ್ಬರೂ ಪರಿಶುದ್ಧ ಗ್ರಂಥವನ್ನು ಓದಿ ಧ್ಯಾನಿಸಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಪ್ರತಿದಿನವೂ ನಮ್ಮಲ್ಲಿರುವ ತಪ್ಪು ಪಾಪಗಳನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ಪ್ರಿಯರೇ, ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ 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 ಪರಿಶುದ್ಧಾತ್ಮನೇ, ಸ್ತೋತ್ರಪ್ಪ. ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಆ ದಿನದಲ್ಲಿ ಎಲೀಷನು ಪ್ರಾರ್ಥಿಸಿ ಕರ್ತನೆ ಉಪ್ಪನ್ನು ನೀರಿನಲ್ಲಿ ಹಾಕಿದಾಗ ನೀರಿನಲ್ಲಿದ್ದ ಎಲ್ಲ ಕಲ್ಮಶವನ್ನು ಕೂಡ ನೀನು ಬಿಡುಗಡೆ ಮಾಡಿದ್ಯಾ ಕರ್ತನೆ. ಈ ಸಮಯದಲ್ಲಿ ಕರ್ತನೆ, ನಾವು ಕೂಡ ಪ್ರಾರ್ಥಿಸುವಾಗ ಕರ್ತನೆ ನಮ್ಮಲ್ಲಿರುವ ಎಲ್ಲ ದೋಷಗಳು, ಪಾಪಗಳು ಎಲ್ಲವನ್ನು ನೀನು ಬಿಡುಗಡೆ ಮಾಡುವಂಥ ದೇವರು ಕರ್ತನೆ. ನಮ್ಮನ್ನು ನಾವು ಪ್ರತಿದಿನವೂ ಕರ್ತನೆ ನಮ್ಮ ಪಾಪಗಳನ್ನು ನಾವು ತೊಳೆದುಕೊಳ್ಳುವಂತೆ ಪರಿಶುದ್ಧಾತ್ಮನ ಎಂಬ ಉಪ್ಪಿನಿಂದ ನಮ್ಮನ್ನು ಬಲಪಡಿಸಿ ಸಹಾಯ ಮಾಡು. ಹೌದು ಕರ್ತನೆ, ನಮ್ಮ ಹೃದಯಗಳನ್ನು, ಅಂತರಿಂದ್ರಿಯಗಳನ್ನು ನಾವು ಶುದ್ಧಿ ಮಾಡಿಕೊಳ್ಳುವುದಕ್ಕೆ ಪರಿಶುದ್ಧಾತ್ಮನ ಜ್ಞಾನವೆಂಬ ಬಲವನ್ನು ಅನುಗ್ರಹಿಸಿ ಸಹಾಯ ಮಾಡು ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆಯನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸು. ಒಬ್ಬೊಬ್ಬ ವಿಶ್ವಾಸಿಗಳನ್ನು ದರ್ಶಿಸು. ಒಬ್ಬೊಬ್ಬ ವಿಶ್ವಾಸಿಗಳ ಕುಟುಂಬಗಳನ್ನು
ಕೂಡ ಬಲಪಡಿಸು. ಒಬ್ಬೊಬ್ಬ ಸೇವಕರನ್ನು ಕೂಡ ದರ್ಶಿಸು ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆ ನೋಡುತ್ತಿರುವಂಥ ಪ್ರತಿಯೊಬ್ಬವರನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.